ವರ್ಷ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಕುಷ್ಟಗಿ ತಾಲೂಕಿನ ಯರಗೇರ ಹಾಗೂ ಹನುಮನಾಳದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಪರ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು, ರಾಜ್ಯಸಭಾ ಸದಸ್ಯರು, ಶಾಸಕ ಹಾಗೂ ವಿರೋಧ ಪಕ್ಷದ ಸಚೇತಕರಾಗಿರುವಂತಹ ಶ್ರೀ ದೊಡ್ಡಗೌಡ ಪಾಟೀಲ್ ಹಾಗೂ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಇನ್ನಿತರ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾನು ಈ ಮಾತು ನಾನು ಕಪ್ಪಳಕ್ಕೆ ಕೊಡಿರಿ ಅಂತಂದ್ರೆ ಕಪ್ಪಳಕ್ಕೆ ಕೊಡಿರಿ ಅಂತ ನಾನು ಹೇಳಿಲ್ಲ. ಮೋದಿ ಅಂತ ನಾವು ನೆನೆಸ್ಕೊಂಡು ನಾವೇನು ಮತ ಚಲಾಯಿಸ್ತೀವೋ ಅದೇ ಆ ತಗಡಿಗೆ ಕಪ್ಪಳಕ್ಕೆ ಹೊಡೆದಂಗೆ ಆಗುತ್ತೆ ಅಂತ ನಾನು ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದಾರಂತೆ ಜನಾರ್ದನ ರೆಡ್ಡಿ ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ, ಜನಾರ್ದನ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಂಧುಗಳೇ, ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ ರೆಡ್ಡಿನ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ. ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ ರೆಡ್ಡಿನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 4 ವರ್ಷ ನನ್ನ ಜೈಲಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ನಾಚಿಕೆಯಿಂದ ನೀವು ತಲೆ ತಗ್ಗಿಸ್ಕೋಬೇಕಿದೆ. ಬರ್ರಿ, ಇವತ್ತು ಬರ್ತೀರಿ ನೀವು ಅಧಿಕಾರಕ್ಕೆ, ಹೆಂಗ್ ಬರ್ತೀರೋ ನಾನು ನೋಡ್ತೀನಿ. ನಾನು ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿರುವಂತ ಜನರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಬಂಧುಗಳೇ, ನಾನು ಎಲ್ಲ ಕಡೆ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ನಂಬಿರೋದು ಕರ್ಮ ಸಿದ್ಧಾಂತ. ನಾವು ಏನು ಒಳ್ಳೇದನ್ನ ಮಾಡ್ಕೊಂತೀವೋ ಒಳ್ಳೇದೇ ನಮ್ಮ ಹಿಂದೆ ಬರುತ್ತೆ, ವಾಪಸ್ ಬರುತ್ತೆ. ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರ 10 ವರ್ಷದ ಮನಮೋಹನ್ ಸಿಂಗ್ ನೇತೃತ್ವದ ಅಧಿಕಾರದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದ UPA ಸರ್ಕಾರದಲ್ಲಿ ಇಡೀ ದೇಶವನ್ನು ಕೊಳ್ಳೆ ಹೊಡೆದು ಜನಾರ್ದನ ರೆಡ್ಡಿನ ಜೈಲಿಗೆ ಹಾಕಿದ್ದೀರಿ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ತಮಿಳುನಾಡಲ್ಲಿ ಕನಿಮೊಳಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ನಮ್ಮ ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್, ಅಮಿತ್ ಶಾ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ನೀವು, ನಿಮಗೆ ನಾಚಿಕೆ ಇಲ್ಲ? ಅಧಿಕಾರಕ್ಕೋಸ್ಕರ 25-30 ದೊಡ್ಡ ದೊಡ್ಡ ಕುಟುಂಬಗಳನ್ನ ಜೈಲಿಗೆ ಹಾಕುವಂತ ನೀವು ಪ್ರಯತ್ನ ಮಾಡಿ ನೀವು ಬೆತ್ತಲಾಗಿದ್ದೀರಿ ಈ ದೇಶದಲ್ಲಿ. ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ, ಇವತ್ತು ನೀವು ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ತಗಡಿಗೆ ಏನ್ ಹೇಳ್ತಾ ಇದ್ದಾರಲ್ಲ ಬೆತ್ತಲ ಅಂತ ಹೇಳಿ, DK ಶಿವಕುಮಾರ್ನ ತಿಹಾರ್ ಜೈಲ್ಗೆ ತಗೊಂಡೋಗಿ ಹಾಕಿದಾಗ ಎಲ್ಲಿಗೋಗಿದ್ದಪ್ಪ ನಿಮ್ಮ ಬೆತ್ತಲ ಮಾಡೋದು? ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸಮಾವೇಶಗಳಾಗ್ತಾ ಇರುತ್ತೆ ಬಂಧುಗಳೇ. ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ ಜನಾಂಗದ ಸಮಾವೇಶಗಳಿಗೆ. ನನ್ನ ಹತ್ರ ಬಂದು, ತಮ್ಮ ನಿನ್ಗೆ ಗೊತ್ತಾಯ್ತೋ ಇಲ್ಲೋ, ನಾನು ಅಮರೇಗೌಡ ಭಯಪುರ ರೆಡ್ಡಿ ಇಲ್ಲ ಅಂತ, ನಾನು ರೆಡ್ಡಿ ಅಂತಲ್ಲ, ನಾನು ಲಿಂಗಾಯತ್ ರೆಡ್ಡಿ ಅಂತ ನನ್ನ ಹತ್ರ ಹೇಳೋದು ಕಿವಿಯಲ್ಲಿ. ಎಲ್ಲಿಗೆ ಬಂದು ಕುಷ್ಟಗಿಲ್ಲ ಅವೆಲ್ಲ ಲಿಂಗಾಯತರೆಲ್ಲ ಒಂದಂತ ಹೇಳಿ ಹೇಳೋದು. ಈ ರೀತಿ ಜಾತಿ ರಾಜಕಾರಣ ಮಾಡಿದವನು ಜನಾರ್ದನ ರೆಡ್ಡಿ ಅಲ್ಲಣ್ಣ, ನಿನಗೆ ನೆನ್ಪಿಟ್ಕೊ ನೀನು. ಇವತ್ತು ಒಂದು ಅಪ್ಪನ ಗೂಟಿ ಇನ್ನೊಂದು ಅಪ್ಪನ ಹೆಸರು ಹೇಳ್ತಾರೆ ಅನ್ನೋ ಮಾತು ನೀನು ಹೇಳಿದೀಯಲ್ಲ, ಇವತ್ತು ಆ ಮಾತು ಜನಾರ್ದನ ರೆಡ್ಡಿ ಅಂತ ಅವ್ರು ಇದಾರಂತ ನೀನು ಹೇಳ್ತಾ ಇದೀಯಲ್ಲ ನೀನು. ಅಣ್ಣ, ಒಂದು ನೆನ್ಪಿಡ್ಕೊ, ನಾನು ರಾಜಕೀಯ ಜನ್ಮ ತಾಳಿದ್ದು ನನ್ನ 21 ವರ್ಷ ವಯಸ್ಸಲ್ಲಿ ಅದ್ವಾನಿಯವರ ರಾಮ ರಥಯಾತ್ರೆಯಿಂದ ನಾನು ರಾಜಕೀಯಕ್ಕೆ ಬಂದಿರುವಂತವನು, BJP ಪಕ್ಷದಿಂದ ರಾಜಕೀಯಕ್ಕೆ ಬಂದಿರುವಂತವನು. ಒಂದು ಮನೆಯಲ್ಲಿ ಆ ತಂದೆ ತಾಯಿಗಳ ಮಕ್ಕಳನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತಂದ್ರೆ, ಆ 4-5 ಮಂದಿ ಮಕ್ಕಳಿದ್ರೆ ಯಾರೋ ಮಗ ಮನೆಯಿಂದ ಹೊರಗಡೆ ಹೋಗ್ತಾನೆ. ಆ ರೀತಿ ನನಗೇನೋ ಬೇಜಾರಾಗಿ ನಾನು ಹೊರಗಡೆ ಹೋಗಿದ್ದೀನಾಗ್ಲೇ ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿಲ್ಲ, ನಾನು ಸ್ವಂತ ಪಕ್ಷ ಕಟ್ಕೊಂಡು ನಾನು ಹೋದೆ. ಯಾವತ್ತು ನನ್ನ ತಾಯಿ ಸಮಾನ ಭಾರತೀಯ ಜನತಾ ಪಕ್ಷ ಕೈ ಚಾಚಿ ನನ್ನ ಬಾರೋ ಮಗನೇ ಮನೆಗೆ ಅಂದ ತಕ್ಷಣ ಬಂದು ನನ್ನ ಮನೆಯಲ್ಲಿ ಸೇರ್ಕೊಂಡೆ ನಾನು. ಹಾಗಾಗಿ ಇವತ್ತು ನೀವು ನನ್ನ ಬಗ್ಗೆ ಮಾತಾಡೋದಕ್ಕೆ ನಾನು ಯೋಚನೆ ಮಾಡಿದೆ, ಇವ್ರು ನನ್ನ ಬಗ್ಗೆ ನಾನು ಎಲ್ಲ ಕರೆಕ್ಟ್ ಆಗಿದ್ದೆ, ನನ್ನ ಬಗ್ಗೆ ಹೆಂಗ್ ಮಾತಾಡಿದ್ರು ಅಂತ ಹೇಳಿ ಯೋಚನೆ ಮಾಡಿದ್ರೆ ಆಮೇಲೆ ನನಗೆ ಅರ್ಥ ಆಗಿದ್ದು, ಅವ್ರು ನನ್ನ ಕರಡಿ ಸಂಗಣ್ಣವ್ರನ್ನ ಮಾತಾಡೋದಕ್ಕೆ ಕೈಲಿ ಆಗಿದ್ದೇನೆ, ನನ್ನ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು ಅಂತ ಗೊತ್ತಾಯ್ತು. ಯಾಕಂತಂದ್ರೆ ಒಬ್ಬ ಅಪ್ಪನಿಗೆ ಹುಟ್ಟಿದವ್ರು ಇನ್ನೊಬ್ಬನ ಅಪ್ಪನ ಹೆಸರು ಹೇಳ್ತಾರೆ ಅಂತಂದ್ರೆ ಅದು ಯಾರಿಗೆ ಅನ್ವಯಿಸುತ್ತೆ? ಅದು 9 ಪಕ್ಷಗಳನ್ನ ಯಾರು ಶಿಫ್ಟ್ ಆಗಿದ್ದಾರೋ ಅವ್ರಿಗೆ ಅನ್ವಯಿಸುತ್ತೆ. ಅದು ಜನಾರ್ದನ ರೆಡ್ಡಿಗೆಲ್ಲ ಅದು. ಹಾಗಾಗಿ ಅಮರೇಗೌಡ ಕರಡಿ ಸಂಗಣ್ಣ ಅವ್ರನ್ನ ಬೈಯೋದಿಕ್ಕೆ ತಲೆ ಕೆಟ್ಟೋಯ್ತು. ಯಾಕಿದ್ರೆ ಇನ್ನೊಬ್ಬ ಲಿಂಗಾಯತ್ ಲೀಡರ್ ಬಂದಿದ್ದಾನೆ ಈ ಜಿಲ್ಲೆಯಲ್ಲಿ ನಾನೇ ಅಂತ ಅನ್ಕೊಂಡ. ಒಂದು ಕಡೆ BJPಯಲ್ಲಿ ನಮ್ಮ ಬಸವರಾಜು ದೊಡ್ಡವನಾಗ್ತಾನೆ, ಇನ್ನೊಂದು ಕಡೆ ಕರಡಿ ಸಂಗಣ್ಣ ಬಂದು ತಲೆ ಮೇಲೆ ಬಿದ್ದಿದ್ದಾನೆ. ನನ್ ಗತಿ ಏನಾಗುತ್ತೆ ಅಂತ ಹೇಳಿ ತಲೆ ಕೆಟ್ಟು ಹುಚ್ಚುಚ್ಚಾಗಿ ಮಾತಾಡಿದ್ದಾರೆ. ಆ ಅಮರೇಗೌಡ ಮಾತುಗಳಿಗೆ ನೀವು ಯಾರು ತಲೆ ಕೆಡಿಸ್ಕೋಬೇಡ್ರಿ, ಅವ್ರ ರಾಜಕೀಯ ಭವಿಷ್ಯ ಈ ಎಲೆಕ್ಷನ್ ಜೊತೆ ಮುಗ್ದೇ ಹೋಗ್ಬಿಡುತ್ತೆ. ಮಾತುಗಳು ಭವಿಷ್ಯದಲ್ಲಿ ನೀವು ಬರೆದಿಟ್ಕೊಳ್ಳಿ. ಇವತ್ತೆಲ್ಲ ನಾಳೆ, ಇವತ್ತು ನನ್ನ ತಮ್ಮ ದೊಡ್ಡನಗೌಡರು
ಸುಮಾರು ಅವರು 3 ಬಾರಿ ಗೆದ್ದಿದ್ದಾರೆ, 2 ಚುನಾವಣೆಗಳಲ್ಲಿ ಸೋತಿರಬಹುದು. ಬರುವಂತ ದಿನಗಳಲ್ಲಿ ಈ ಕುಷ್ಟಗಿ ಭಾಗದಿಂದ ಮೊದಲ ಸಂಸದರಾಗಿ ಯಾವ ರೀತಿ ನಮ್ಮ ಡಾಕ್ಟರ್ ಕೆ ಬಸವರಾಜ್ ಗೆಲ್ತಾರೋ, ಭಾರತೀಯ ಜನತಾ ಪಕ್ಷದ ಮಂತ್ರಿಯಾಗಿ ಕೂಡ ದೊಡ್ಡನಗೌಡರು ಮುಂದೆ ನೀವು ನೋಡ್ತೀರಿ ಅಂತ ಹೇಳಿ ಭೈರತಿ ಸುರೇಶ್ ಅವರು ಆ ಜನಾಂಗದ ವೋಟ್ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತಗಳೇ ಯಾರು ಏನು ಬೇಕಾಗಿಲ್ಲ. ಇವತ್ತು ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕಾಗಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಮಾತಾಡ್ತಾ ಅವ್ರ ಮನಸ್ಸಲ್ಲಿರೋ ಮಾತನ್ನು ಹೇಳಿದ್ರು. ಏನಂತ ಹೇಳಿದ್ರು? ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನ ಹೇಳಿ ಬಿಟ್ರು ಅವರು. ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದು ಗ್ಯಾರಂಟಿ. ಇವ್ರ ಗ್ಯಾರಂಟಿಗಳೆಲ್ಲ ಒಂದು ಕಡೆ ಹೊಡ್ಕೊಂಡು ಹೋಗ್ತವೆ. ಸಿದ್ದರಾಮಯ್ಯ ಅವ್ರನ್ನ ಕೂಡ ಇವರು ಕೆಳಗಿಳಿಸೋದು ಗ್ಯಾರಂಟಿ. ಅದು ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನ ಹೇಳಿದ್ದಾರೆ. ಇದು ನಿಮ್ ಸಂಸ್ಕಾರ, ನಿಮ್ ಸಂಸ್ಕೃತಿ. ಯಾಕೆಂತಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಒಂದು ಒಳ್ಳೆ ಮಾತನ್ನ ಹೇಳಲೇಬೇಕು. ಅವ್ರ ದುಡ್ಡು ತಗೊಳ್ಳೋದು ಗೊತ್ತಿಲ್ಲ, ದುಡ್ಡು ಕೊಡೋದು ಕೂಡ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಡಿ ಕೆ ಶಿವಕುಮಾರ್ಗೆ ಹೆಂಗ್ ಕಲೆಕ್ಟ್ ಮಾಡ್ಬೇಕು ಗೊತ್ತು, ಹೆಂಗ್ ಕೊಡ್ಬೇಕು ಅನ್ನೋದು ಕೂಡ ಗೊತ್ತು. ಅದಕ್ಕೆ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕು. ಇದು ನಿಮ್ಮ ಹಣೆ ಬರಹ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣೆ ಬರಹ. ಹುಷಾರಾಗಿ ಮಾತಾಡ್ರಿ. ಇವತ್ತು ಜನಾರ್ದನ್ ರೆಡ್ಡಿ ಬಗ್ಗೆ ನಮ್ಮ ಅಮರೇಗೌಡ ಬಯ್ಯಾಪುರ ಅವ್ರು ಕೂಡ, ಅವ್ರ ಬಗ್ಗೆ ನಾನು ಮರ್ತೋಗಿದ್ದೀನಿ. ಅಮರೇಗೌಡ ಬಯ್ಯಾಪುರ ರಾಜಕೀಯದಲ್ಲಿ ಇದ್ದಾನೆ ಅನ್ನೋದು ನಿಜವಾಗ್ಲೂ ನನ್ಗೆ ಗೊತ್ತಿದ್ದಿಲ್ಲ ನನಗೆ. ಮತ್ತೆ ನಾನು ನಿಮಗೆ ತಮಾಷೆ ಹೇಳ್ತಾ ಇಲ್ಲ, ನಿಮ್ಮನ್ನ ನಗಿಸ್ಬೇಕು ಇನ್ನೊಂದಂತಿಲ್ಲ. ನಿಜವಾಗ್ಲೂ ನಾನು ಅಮರೇಗೌಡ ಬಯ್ಯಾಪುರ ಮರ್ತೇ ಹೋಗಿದ್ದೀನಿ ನಾನು. ಆದ್ರೆ ಇದ್ದಕ್ಕಿದ್ದಂಗೆ ನನ್ನ ಸ್ನೇಹಿತರು ಯಾರೋ ಅಣ್ಣ ಅವರು ಈ ರೀತಿ ಕುಷ್ಟಗಿಯಲ್ಲಿ ಏನೋ ಮಾತಾಡಿದ್ದಾರೆ ಅಂತ ಹೇಳಿ ವಿಡಿಯೋ ತೋರಿಸಿದ್ರು ನನಗೆ. ಆವಾಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವ್ರು, ಮತ್ತೆ ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಅವತ್ತು ಗೊತ್ತಾಯ್ತು ನನಗೆ. ಅವ್ರು ಮಾತಾಡ್ತಾ ಇವತ್ತು ನಾನು ನಮ್ಮ ದೊಡ್ಡನಗೌಡ್ರು ಹೇಳ್ತಾ ಇದ್ರು, ನಾನು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ನಿಷ್ಠಾವಂತರಾಗಿರ್ತೀನಿ ಅಂತಂದ್ರೆ, ಅರೆ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ಔಟ್ ಆಗ್ತೀನಿ ಅಂತಂದ್ರೆ ನಿನ್ನ ಮನಸ್ಸಲ್ಲಿರೋ ಮಾತು ಅಲ್ಲಿ ಹೊರಗಡೆ ಬಂತು. ಅಂದ್ರೆ ನಿನ್ನ ಪಕ್ಷಕ್ಕೆ ಕೂಡ ನೀನು ದ್ರೋಹ ಮಾಡೋ ವ್ಯಕ್ತಿ ಅಂತ ಹೇಳಿ ಇವತ್ತು ನನ್ನ ಸಹೋದರರು ನನಗೆಲ್ಲ ಕೂಡ ವಿಷಯ ಹೇಳ್ತಾ ಇದ್ರು. ನನಗೆ ಗೊತ್ತಿದ್ದಿಲ್ಲ ಈ ವಿಚಾರ. ಇಕ್ಬಾಲ್ ಅಹಮದ್ ಸರಡಿಗೆ ಅಂತ ಹೇಳಿ ಮಾಧ್ಯಮ ಸ್ನೇಹಿತರು ಇಲ್ಲೇ ಇದ್ದಾರೆ. ಇಕ್ಬಾಲ್ ಅಹಮದ್ ಸರಡಿಗೆ ಅಂತ ಹೇಳಿ ಗುಲ್ಬರ್ಗದವರಿಗೆ ವಿಧಾನ ಪರಿಷತ್ತಿಗೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದಾಗ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಅವ್ರಿಗೆ ಓಟ್ ಹಾಕಿಲ್ದಂಗೆ ಬೇರೆಯವ್ರಿಗೆ ಓಟ್ ಹಾಕಿ ಅವ್ರನ್ನ ಸೋಲಿಸಿದ್ದವರು ಇದೇ ಅಮರೇಗೌಡ ಬಯ್ಯಾಪುರ. ನೀವು ಮಾತಾಡ್ತಾ ಇದ್ದೀರಿ ನೀವು. ಮತ್ತೆ ಅವ್ರಿಗೆ ಹೆಂಗೆ ಅಂತಂದ್ರೆ ಜಾತಿ ಬಗ್ಗೆ ಅವ್ರಿಗೊಂದು ಭಯ ಇದೆ. ನಮ್ಮ ದೊಡ್ಡನಗೌಡ್ರು ನನ್ನ ಸಹೋದರ ಹೇಳ್ದಂಗೆ, ಯಾಕಂದ್ರೆ ನಮ್ಮ ದೊಡ್ಡನಗೌಡ್ರು ನನಗೆ ವಾಜಪೇಯಿ ಅವರು ಇದ್ದಂಗೆ ನನಗೆ ನಿಜವಾಗ್ಲೂ. ನಾನು ಯಾಕೆಂತಂದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಖಚಿತ್ರ ನೀವು ನೋಡ್ರಿ, ಯಾವತ್ತಿಗೂ ಈ ದೇಶ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ನಗು ಮುಖ, ಮಗು ಮುಖ, ಅದೇ ನನ್ನ ದೊಡ್ಡನಗೌಡ್ರು ಕೂಡ ಭಗವಂತ ಕೊಟ್ಟಿರೋದು. ಇವಾಗ 20 ವರ್ಷಗಳಿಂದ ಅಜಾತ ಶತ್ರು ಅವರು ಯಾರಿಗೆ ನಿಷ್ಕಲ್ಮಶವಾಗಿರ್ತಾರೆ. ನಮ್ಮ ಅಮರೇಗೌಡ ಬಯ್ಯಾಪುರ ಅವರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಇನ್ನ ವಯಸ್ಸು ಆಗಿದೆ, ರಾಜಕೀಯ ನನಗಿಲ್ಲ ಅಂತ ಹೇಳಿ ಗಾಬರಿ ಆಗ್ಬಿಟ್ಟು ಈ